ನಮ್ ಪ್ರೇಮ್ ಅವರು ಡೈರೆಕ್ಷನ್ ಮಾಡಿರುವಂತಹ ಕೆಡಿ ಸಿನಿಮಾ ಥಿಯೇಟರ್ ನಲ್ಲಿ ಒಳ್ಳೆ ಸೌಂಡ್ ಮಾಡಿದ್ದು ಗೊತ್ತೇ ಇದೆ ನಿಮ್ಗೆ. ಅಷ್ಟೇ ಅಲ್ಲದೆ OTT ನಲ್ಲೂ ಗೆದ್ದಿದೆ ಈ ಸಿನಿಮಾ. ಕಲೆಕ್ಷನ್ ಏನೋ ಮಾಡಿದೆ, ಆದ್ರೆ ಎಕ್ಸ್ಪೆಕ್ಟ್ ಮಾಡಿರೋಷ್ಟು ರೀಚ್ ಆಗಿಲ್ಲ. ಇದಕ್ಕೆ ಮೈನ್ ರೀಸನ್ ಬಂದು ಲ್ಯಾಕ್ ಆಫ್ ಪ್ರಮೋಷನ್. ಪ್ರೇಮ್ ಹಾಗೂ KVN ಟೀಮ್ ಗ್ರೌಂಡ್ ಲೆವೆಲ್ ನಲ್ಲಿ ಪ್ರಮೋಷನ್ ಮಾಡಿಲ್ಲ, ಹಾಗಾಗಿ ಲಾರ್ಜ್ ಸ್ಕೇಲ್ ನಲ್ಲಿ ಸಿನಿಮಾ ರೀಚ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಆದ್ರೆ KD ಪಾರ್ಟ್ 2ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸಿನಿಮಾ ಆಡಿಯನ್ಸ್. ಅಂದಹಾಗೆ KD ಪಾರ್ಟ್ 2 ಯಾಕೆ ಬರಬೇಕು, ಜೊತೆಗೆ ಪ್ರೇಮ್ ಅವರು ಕಂಪ್ಲೀಟ್ ಮಾಡದೆ ಪೆಂಡಿಂಗ್ ಇಟ್ಟಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ ಇವೆ. ಎಲ್ಲವನ್ನ ಶಾರ್ಟ್ ಆಗಿ ಹೇಳ್ತೀನಿ ನೋಡಿ. ಮೊದಲಿಗೆ ಈ ಸಿನಿಮಾದಲ್ಲಿ ಟೋನಿ ಬ್ರಿಗಾನ್ಜಾ ಅನ್ನೋ ಕ್ಯಾರೆಕ್ಟರ್ ಇದೆ. ಆ ಟೋನಿ ಬ್ರಿಗಾನ್ಜಾ ಯಾರು? ರವಿಶಂಕರ್ನ ಹೊಡೆಯೋಕೆ ಬಂದಿರೋ ಗ್ಯಾಂಗ್ ಟೋನಿ ಬ್ರಿಗಾನ್ಜಾನ ಅಥವಾ ಬೇರೆ ಗ್ಯಾಂಗ ಅನ್ನೋದು ಮೊದಲ ಪ್ರಶ್ನೆ. ಇನ್ನು ರಮೇಶ್ ಅರವಿಂದ್ ಅವರು ಪ್ಲೇ ಮಾಡಿರುವಂತಹ ಧರ್ಮ ಅನ್ನೋ ಕ್ಯಾರೆಕ್ಟರ್ ಸಖತ್ ಥ್ರಿಲ್ ಆಗಿತ್ತು. ಆದ್ರೆ ಧರ್ಮ ಚಿತ್ರದ ಕೊನೆಯಲ್ಲಿ ಅಧರ್ಮದ ದಾರಿ ಹಿಡಿತಾನೆ. ಗಂಡನ ತಲೆ ಕಡ್ದಿರುವವನ ತಲೆ ತೆಗಿತೇನೆ ಅಂತ ಚಿತೆಯ ಮುಂದೆ ಪ್ರಮಾಣ ಮಾಡಿರುವಂತಹ ಸತ್ಯವತಿಗೆ ಯಾಕೆ ಸಾಥ್ ಕೊಡ್ತಾನೆ ಈ ಧರ್ಮ? ಹಾಗಿದ್ರೆ ಧರ್ಮನ ಇಂಟೆನ್ಷನ್ ಏನು? ತನ್ನ ತಮ್ಮ ಕಾಳಿದಾಸನಿಗೆ ವಿರುದ್ಧ ನಿಲ್ತಾನ ಅನ್ನೋದು ಕೂಡ ಒಂದು ಪ್ರಶ್ನೆ. ಇಲ್ಲಿ ಧ್ರುವ ಸರ್ಜಾ ಅವರು ಧರ್ಮನ ತಮ್ಮ ಕಾಳಿದಾಸನ ಪಾತ್ರ ಮಾಡಿದ್ದಾರೆ. ಆದ್ರೆ ಚಿತ್ರದ ಕೊನೆಯಲ್ಲಿ ಕಾಳಿದಾಸ ಎಲ್ಲಿಗೆ ಹೋಗ್ತಾನೆ ಅಥವಾ ಜೈಲಿಂದ ತಪ್ಪಿಸಿಕೊಂಡು ಗೆಟಪ್ ಚೇಂಜ್ ಮಾಡ್ಕೊಂಡು ಬಂದಿರೋದು ಕಾಳಿದಾಸನ ಅನ್ನೋದನ್ನ ಸಸ್ಪೆನ್ಸ್ ನಲ್ಲಿ ಇಟ್ಟಿದ್ದಾರೆ ಡೈರೆಕ್ಟರ್ ಪ್ರೇಮ್ ಅವರು. ಇದೆಲ್ಲದರ ಮಧ್ಯೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಉಳಿದಿರುವಂತಹ ಒಂದು ಟಾಪಿಕ್ ಇದೆ. ಸುದೀಪ್ ಅವರು ಮಾಡಿರುವಂತಹ ಕಾಲಭೈರವನ ಪಾತ್ರ. ಚಿತ್ರದ ಎಂಡ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಹೈಪ್ ಕ್ರಿಯೇಟ್ ಮಾಡಿರುವಂತಹ ರೋಲ್ ಇದು. ಅಂದಹಾಗೆ ಈ ಕಾಲಭೈರವ ಯಾರು? ಟ್ರೈನ್ ನಲ್ಲಿ ಅಷ್ಟು ದೊಡ್ಡ ಫೈಟ್ ಆಗೋದಕ್ಕೆ ಕಾರಣ ಏನು? ಕಾಲಭೈರವ ಯಾಕೆ ಎಂಟ್ರಿ ಆಗ್ತಾನೆ? ಇದೆಲ್ಲದಕ್ಕೂ ಉತ್ತರ KD ಪಾರ್ಟ್ 2. ಕೊನೆಯದಾಗಿ ಕಾಲಭೈರವ ಕಾಳಿದಾಸ ಅಣ್ಣ ತಮ್ಮನ ಅನ್ನೋದೇ ಈ ಸಿನಿಮಾದ ಬಿಗ್ ಟ್ವಿಸ್ಟ್. ಹೀಗೆ ಕ್ಲಾರಿಟಿ ಸಿಗದಂತಹ ಪಾಯಿಂಟ್ಸ್ ತುಂಬಾನೇ ಇದೆ. ಹಾಗಾಗಿ KD ಪಾರ್ಟ್ 2 ಬರಲೇಬೇಕಾಗತ್ತೆ. ಕಿಚ್ಚ ಫ್ಯಾನ್ಸ್ ಹಾಗೂ ಧ್ರುವ ಸರ್ಜಾ ಫ್ಯಾನ್ಸ್ಗೆ KD ಪಾರ್ಟ್ 2 ಫುಲ್ ಮೀಲ್ಸ್ ಅನ್ನೋದಕ್ಕೆ ಡೌಟೇ ಬೇಡ. ಒಟ್ನಲ್ಲಿ ಪ್ರೇಮ್ ಅವರ ಐಡಿಯಾಲಜಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆದಷ್ಟು ಬೇಗ ಈ ಸಿನಿಮಾ ಸೆಟ್ ಇರಲಿ ಅಂತ ಹೇಳ್ತಾ ಇದಿಷ್ಟು KD ಅಪ್ಡೇಟ್ಸ್. ಇದು ಬಿಟ್ಟು ಇನ್ನೂ ಹೆಚ್ಚಿನ ಪಾಯಿಂಟ್ಸ್ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ಗೈಸ್.